ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಧರ್ಮಸ್ಥಳ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವೆಲ್ಲರೂ ಕೂಡ ನೋಡಿದ್ದೀರಿ, ಕೇಳಿದ್ದೀರಿ. ಆದರೆ ಸಮೀರ್ MD ಈತ ಮಾಡಿದಂತಹ AI ವಿಡಿಯೋ ಹೇಗೆಲ್ಲ ಯಾವ್ಯಾವ ರೀತಿಯಲ್ಲಿ ನೀವು ವಿಡಿಯೋವನ್ನು ನೋಡಿದ್ರಿ, ಆ ವಿಡಿಯೋ ನೋಡಿ ಏನೇನು ಅಂದ್ಕೊಂಡ್ರಿ, ಯಾವೆಲ್ಲಪ್ಪ ಅಬ್ಬಬ್ಬಬ್ಬ ಯೂಟ್ಯೂಬ್ನಲ್ಲಿ ಇಂತಹ ವಿಡಿಯೋ ಮಾಡಬೇಕು, ಸೌಜನ್ಯಾಗಿ ನ್ಯಾಯ ಸಿಗಬೇಕು, ಧರ್ಮಸ್ಥಳದಲ್ಲಿ ಆಗಿರುವಂಥ ನೂರಾರು ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನೀವು ಕಮೆಂಟ್ ಮಾಡಿದ್ದು, ಸಪೋರ್ಟ್ ಮಾಡಿದ್ದು, ಎಲ್ಲವೂ ಕೂಡ ಬೆಂಬಲ ಕೊಟ್ಟಿದ್ದು. ಆದರೆ ಈಗ ಸಮೀರ್ MD ಮಾಡಿದ್ದೇನು ಗೊತ್ತಾ? ಸಮೀರ್ MD ಮಾಡಿರುವಂಥ ವಿಚಾರವನ್ನು ಕೇಳಿಬಿಟ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ ನೀವು. ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಪ್ರೇತನಾದ ದೂತ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಧರ್ಮಸ್ಥಳದಲ್ಲಿ ಆಗಿರುವಂಥ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಿದೆ ಅಂತ ಹೇಳಲಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, SIT ಹೆಂಗೆಲ್ಲ ತನಿಖೆ ಮಾಡಿದ್ರು, ಯಾರ್ಯಾರು ವಿಚಾರಣೆ ಮಾಡಿದ್ರು, ಏನೇನಾಯಿತು, ಇವೆಲ್ಲವೂ ಕೂಡ ಗೊತ್ತಿದೆ. ಇದೆಲ್ಲದಕ್ಕೂ ಪ್ರಮುಖ ಕಾರಣ ಏನು? ಇದೇ ಸಮೀರ್ MD ತನ್ನ ಯೂಟ್ಯೂಬ್ನಲ್ಲಿ AI ವಿಡಿಯೋವನ್ನು ಮಾಡಿ ಹರಿಬಿಟ್ಟ. ಅದಾದ ನಂತರ ಶುರುವಾಯಿತು ನೋಡಿ ಒಂದು ಕ್ರಾಂತಿ. ಆದಾದ ನಂತರ ಸರಣಿ ವಿಡಿಯೋಗಳನ್ನು ಮಾಡಿ ಸಾಕ್ಷಿಗಳಂತೆ ಧರ್ಮಸ್ಥಳದಲ್ಲಿ ಹಂಗಾಗಿದೆಯಂತೆ, ಗೌಡ್ರು ಕುಟುಂಬ ಅಂತೆ, ದಣಿಯಂತೆ, ಭೀಮಾ ಅಂತೆ, ಮತ್ತೊಂದು ಮಗದೊಂದು, ಆಮೇಲೆ ಹಲವಾರು ವಿಚಾರಗಳು ಯೂಟ್ಯೂಬ್ನಲ್ಲಿ ನಾಲಾಯಕ್ ಸಮೀರ್ ಮಾಡಿದಂಥ ವಿಡಿಯೋ ನೀವು ಹಿಂಗೆಲ್ಲ ಕಲ್ಪನೆ ಮಾಡಿಕೊಂಡ್ರಿ. ಒಂದು ರೀತಿಯಲ್ಲಿ ಧರ್ಮ ದಂಗಲ್ಲಾಗೋಯ್ತು. ದೊಡ್ಡ ವಿಚಾರಗಳು ಪ್ರಸ್ತಾಪ ಆಯಿತು. ಹಲವು ನಾಯಕರು ಪರ ವಿರೋಧ ಅಂತೇಳಿ ಹೋರಾಟ ಮಾಡಿದ್ರು, ಚರ್ಚೆ ಮಾಡಿದ್ರು. ಆದರೆ ಈಗ ಸಮೀರ್ MD ಮಾಡಿರುವಂಥ ವಿಚಾರ ಏನು ಅಂದರೆ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಸರಣಿ ವಿಡಿಯೋಗಳನ್ನು ಮಾಡಿದ್ನಲ್ಲ, ಆ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾನೆ ಈತ ಸಮೀರ್ MD. ಎಲ್ಲ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾನೆ. ಇದೇ ಫೋಕಸ್ ಟಿವಿಯಲ್ಲಿ ಇದೇ ಸಮೀರನ ವಿರುದ್ಧ ಹಲವು ವಿಡಿಯೋಗಳನ್ನು ಮಾಡಿದ್ದೀವಿ ನಾವು ಕೂಡ. ಆತನ ರಾಸಲೀಲೆಗಳನ್ನು ಬಿಚ್ಚಿಟ್ಟಿದ್ದೀವಿ. ಆತ ಏನು ಮಾಡ್ತಾ ಇದ್ದ, ಆ್ಯಪ್ಗಳ ಮೂಲಕ ಏನೇನು ಮಾಡ್ತಾ ಇದ್ದ, ಯಾವ ಯುವತಿಯರಿಗೆ ಮೋಸ ಮಾಡಿದ್ದ, ಈತನ ಕೆಲಸ ಏನು, ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ ಇದೇ ಫೋಕಸ್ ಟಿವಿಯಲ್ಲಿ. ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಕಾರ್ಯಕ್ರಮದಲ್ಲಿ ಎಲ್ಲವನ್ನು ಕೂಡ ತೆರೆದಿಟ್ಟಿದ್ದೀವಿ. ನಾವು ಮೊದಲೇ ಕೂಡ ಹೇಳಿದ್ವಿ, ಸಮೀರ್ನ ಬಂಡವಾಳ ಏನು, ಸಮೀರ್ ಏನು ಮಾಡ್ತಾ ಇದ್ದ, ಸಮೀರ್ ಹೆಂಗೆ ಮಾಡ್ತಾ ಇದ್ದ ಅಂತ. ಈಗ ಸಮೀರ್ ಮಾಡಿರೋದೇನು, ಎಲ್ಲ ವಿಡಿಯೋಗಳನ್ನು ಮಾಡಿ ಎಲ್ಲರನ್ನು ಕೂಡ ಕೆಣಕಿ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಗಣಿ ದಣಿ ಗೌಡ್ರು ಅದು ಇದು ಭೀಮಾ ಮತ್ತೊಂದು ಮಗದು ಅಂತ ಮಾಡ್ಕೊಂಡು ಈಗೆಲ್ಲ ವಿಡಿಯೋವನ್ನು ಡಿಲೀಟ್ ಮಾಡಿದ್ ಯಾಕೆ? ಎಲ್ಲ ವಿಚಾರವನ್ನ ಲೈವ್ನಲ್ಲಿ ಬಂದು ಹೇಳ್ತಾ ಇದ್ದಂಥ ಸಮೀರ್ MD ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಲೈವ್ ವಿಡಿಯೋ ಬಂದಿಲ್ಲ. ಯಾಕೆ ಡಿಲೀಟ್ ಮಾಡ್ದ? ಕೋರ್ಟಿಂದ ಡಿಲೀಟ್ ಮಾಡಿ ಅಂತ ಆರ್ಡರ್ ಬಂತ, ಅಥವಾ ಬೇರೆ ಯಾರಾದ್ರೂ ಕೂಡ ಡಿಲೀಟ್ ಮಾಡಿ ಅಂತ ಆಮಿಷ ಒಡ್ಡಿದ್ರ? ಯಾಕೆ ಡಿಲೀಟ್ ಮಾಡ್ದ? ಒಂದು ಹೆಣ್ಣಿನ ಪರವಾಗಿ ನಾನು ವಿಡಿಯೋ ಮಾಡಿದ್ದೀನಿ, ನ್ಯಾಯ ಸಿಗಬೇಕು ಅಂತ ಮಾಡಿದ್ದೀನಿ. 13 ವರ್ಷ ಹೋರಾಟ ಆಯಿತು. ಆ ಹೆಣ್ಣಿಗೆ ನ್ಯಾಯ ಸಿಗೋವರೆಗೂ ನಾನು ಸುಮ್ಮನಿರೋದಿಲ್ಲ. ಇಲ್ಲಿ ಧರ್ಮ ತರಬೇಡಿ, ನಾನು ಒಬ್ಬ ಹೆಣ್ಣಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿದ್ದೀನಿ ಅನ್ನುವಂಥ ಸಮೀರ ಯಾಕೆ ಡಿಲೀಟ್ ಮಾಡಿದೆ ಎಲ್ಲ ವಿಡಿಯೋಗಳನ್ನು? ನಿನ್ನನ್ನು ನಂಬ್ಕೊಂಡು ತಿಮ್ಮರೋಡಿಯವರು ಬಾಬಾ ಎಂತೆಂಥ ಹೋರಾಟ ಮಾಡಿದ್ರು. ನಿನ್ನ ನಂಬ್ಕೊಂಡು ಮಟ್ಟಣ್ಣನವರು ಬೀದಿಗಳು ಪ್ರೊಟೆಸ್ಟ್ ಮಾಡಿದ್ರು. ನಿನ್ನ ನಂಬ್ಕೊಂಡು ಯಾವ ರೀತಿಯೆಲ್ಲ ಕಾನೂನು ಹೋರಾಟ ಮಾಡಿದ್ರು. ನಿನ್ನ ನಂಬ್ಕೊಂಡು ನಿನಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಎಲ್ಲವೂ ಕೂಡ ಗೊತ್ತಿಲ್ವಾ? ಹಾಗಾದ್ರೆ ನೀನು ಎಲ್ಲರಿಗೂ ಕೂಡ ಚಳ್ಳೆ ಹಣ್ಣನ್ನು ತಿನ್ನಿಸೇ ಬಿಟ್ಟ ಸಮೀರ, ತಿನ್ನಿಸ್ಬಿಟ್ಟ. ನಿನಗೆ ಹೇಳಿದ್ಯಾರು ವಿಡಿಯೋ ಡಿಲೀಟ್ ಮಾಡೋದಕ್ಕೆ? ಕೋರ್ಟಿಂದ ಆರ್ಡ್ರು ಬಂತ? ಇಲ್ಲ.
ನೀನು ಡಿಲೀಟ್ ಮಾಡಿ, ವಿಡಿಯೋ ಹರಿಬಿಡ್ತಾ ಇದ್ದೀನಿ, ವಿಡಿಯೋ ಮಾಡಿದ್ದೀನಿ, ಇದು ಯಾವಾಗ ಡಿಲೀಟ್ ಆಗ್ಬಿಡುತ್ತೋ ಗೊತ್ತಿಲ್ಲ, ಯಾರು ಡಿಲೀಟ್ ಮಾಡಿಸ್ತಾರೋ ಗೊತ್ತಿಲ್ಲ, ನೀವೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಡಿ, ಎಲ್ಲರೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸ್ಟೇಟಸ್ಗೆ ಹಾಕೊಳ್ಳಿ. ದಣಿ ಏನು ಮಾಡ್ತಾರೋ ಗೊತ್ತಿಲ್ಲ, ನನಗೇನಾಗುತ್ತೋ ಗೊತ್ತಿಲ್ಲ, ನಾನು ಕಾಪಿರೈಟ್ಸ್ ಕ್ಲೈಮ್ ಮಾಡಲ್ಲ, ಇದು ಕಾಪಿರೈಟ್ಸ್ ಫ್ರೀ ಇದೆ, ಫ್ರೀ, ಸಮಸ್ಯೆನೇ ಆಗೋದಿಲ್ಲ ನಿಮಗೆ. ಹಿಂಗೆಲ್ಲ ಪುಂಖಾನುಪುಂಖವಾಗಿ ಪುಂಗದಂತಹ ಸಮೀರಾ ಈಗ ವಿಡಿಯೋ ಡಿಲೀಟ್ ಮಾಡಿದ್ ಯಾಕೆ? ಇದಕ್ಕೆ ಲೈವ್ನಲ್ಲಿ ಬಂದು ಯಾಕೆ ಸ್ಪಷ್ಟನೆ ಕೊಡ್ತಾ ಇಲ್ಲ? ಕೊಡೋದಕ್ಕೆ ಸಾಧ್ಯ ಆಗೋದಿಲ್ವಾ? ಇದಕ್ಕೂ ಕೂಡ ಲೈವ್ನಲ್ಲಿ ಬಂದು ಹೇಳು, ಯಾಕೆ ಡಿಲೀಟ್ ಮಾಡಿದೆ ವಿಡಿಯೋಗಳನ್ನೆಲ್ಲ ಅಂತ. ನಾನು ಪುಂಗಿದ್ದೆಲ್ಲ ಹಿಂಗೆ, ನಾನು ಧರ್ಮದ ವಿರುದ್ಧ ಮಾತನಾಡಿದೆ ಅಥವಾ ಧರ್ಮದ ಪರವಾಗಿ ಮಾತನಾಡಿದೆ, ನನಗೆ ಬೇಕಾಗಿರಲಿಲ್ಲ, ಏನೋ ಗೊತ್ತಿಲ್ಲ, ಯಾಕೆ ಮಾಡ್ದೋ ಗೊತ್ತಿಲ್ಲ, ಈಗ ಲೈವ್ನಲ್ಲಿ ಬಂದು ಹೇಳಪ್ಪ ಯಾಕೆ ಡಿಲೀಟ್ ಮಾಡಿದೆ ಅಂತ ಹೇಳಲೇಬೇಕು. ಎಲ್ಲವನ್ನೂ ಹೇಳ್ದ. ವಿಚಾರಣೆ ಪೊಲೀಸ್ನವ್ರು ಕರೆದ್ರು, ಹೋಗಿದ್ದೆ ಬಂದೆ, ಸಮೀರಾ ಹಂಗೆ ಮಾಡದಂತೆ ದುಡ್ಡು ಬಂತಂತೆ, ಬಂದಿಲ್ಲ, ಸಾಕ್ಷಿ ಇದ್ದ, ವಿಡಿಯೋ ಅದು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಅದನ್ನು ವಿಡಿಯೋ ಮಾಡಿಬಿಟ್ಟೆ. ಅದಾದ್ಮೇಲೆ ಧರ್ಮಸ್ಥಳದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ಮೇಲೆ ನನಗೆ ಬೇರೆ ಬೇರೆ ವಿಚಾರದಲ್ಲಿ ನನಗೆ ಭಯ ಇದೆ, ಏನು ಮಾಡ್ತಾರೋ ಗೊತ್ತಿಲ್ಲ, ಬೆದರಿಕೆ ಕರೆಗಳು ಬರ್ತಿದ್ದಾವೆ ಅಂತ ವಿಡಿಯೋ ಮಾಡಿದೆ. ಇದನ್ನ ಯಾಕೆ ಮಾಡಲಿಲ್ಲ? ಡಿಲೀಟ್ ಮಾಡಿರೋ ವಿಚಾರವನ್ನು ಯಾಕೆ ಲೈವ್ನಲ್ಲಿ ಬಂದು ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ? ಬಂದು ಹೇಳಬೇಕು ಅನ್ನೋದು ಫೋಕಸ್ ಟಿವಿ ಆಗ್ರಹ ಕೂಡ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರೇತನಾದ ದೂತ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.